ತುಂಬ ಹೃದಯದ ಸ್ವಾಗತವನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನಾನೊಂದು ಆಶೆಯನ್ನು ವ್ಯಕ್ತಪಡಿಸ್ತೀನಿ. ಎಲ್ಲ ಈ ತಾಲೂಕಾ ಪತ್ರಕರ್ತರೇನಿದ್ರಲ್ಲ ಜಿಲ್ಲಾ ಪತ್ರಕರ್ತರಾಗಲಿ ಅಂತೇಳಿ ಒಂದು ನನಗೆ ತಮ್ಗೆ ಹಾರೈಸ್ತೀವಿ. ಈಗಾಗಲೇ 3ನೇ ತಾರೀಕೊಂದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಾವು ಹೋರಾಟವನ್ನು ಮಾಡಿ ಮನವಿ ಸಲ್ಲಿಸಿದ್ವಿ. ಅದೇ ರೀತಿಯಾಗಿ ನಮ್ಮ ಸಚಿವರು ನಮಗೆ ಅವಕಾಶ ಕೊಟ್ಟ ಮುಖ್ಯಮಂತ್ರಿಯವರಿಗೆ ಭೇಟಿ ಮಾಡಿಸೋ ಸಲುವಾಗಿ 8ನೇ ತಾರೀಕು ನಗರದ ಎಲ್ಲ ಹೋರಾಟಗಾರರನ್ನು ಹಾಗೂ ಮುಖಂಡರನ್ನು ಕರೆದುಕೊಂಡು ಹೋಗಿ ಮೂಡಲಿಗೆ ಹಾಗೂ ಗೋಕಾಕ್ ತಾಲೂಕದ ಎಲ್ಲ ಮುಖಂಡರನ್ನು ಕರೆದುಕೊಂಡು ಹೋಗಿ ಮುಖ್ಯಮಂತ್ರಿಯವರು ಭೇಟಿ ಮಾಡಿಸಿದರು. ಅವರು ಕೂಡ ಒಳ್ಳೆಯ ರೀತಿ ಸ್ಪಂದಿಸಿದರು. ಆದರೆ 2-3 ದಿನದಲ್ಲಿ ಏನೆಲ್ಲರೂ ಒಂದು ಶಾಸಕರನ್ನ ನಮ್ಮ ಜಿಲ್ಲೆ ಶಾಸಕರನ್ನು ಕರೀತು ಅಂತಂದಿದ್ರು. ಅನಿವಾರ್ಯ ಕಾರಣಗಳಿಂದಾಗಿ ಅಂದರೆ ಅವರ ಪಕ್ಷದ ಒಬ್ಬ ಮುಖಂಡರು ದೈವಾಧೀನರಾದ ಕಾರಣ ಅದನ್ನು ಸ್ವಲ್ಪ ಮುಂದೂಡಿದರು. ಆಮೇಲೆ ಈಗ ನಿನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಕೂಡ ನಮ್ಮ ಒಂದು ಹೋರಾಟದ ಬಗ್ಗೆ ತಮ್ಮ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸುವುದರ ಮೂಲಕ ಗೋಕಾಕ್ ಮತ್ತು ಚಿಕ್ಕೋಡಿಯನ್ನು ಜಿಲ್ಲೆ ಮಾಡೇ ತೀರ್ತೀವಿ ಅನ್ನುವಂಥ ಆಶ್ವಾಸನೆಯನ್ನು ಪಟ್ಟದ್ದಕ್ಕಾಗಿ ನಾವೆಲ್ಲ ಈ ನಮ್ಮ ಗೋಕಾಕ್ ಜಿಲ್ಲಾ ಹೋರಾಟ ಚಾಲನಾ ಸಮಿತಿ ವತಿಯಿಂದ ತುಂಬ ಹೃದಯದಿಂದ ಅದನ್ನು ಸ್ವಾಗತಿಸ್ತೀವಿ. ಮತ್ತು ಅವರಿಗೆ ಇನ್ನೂ ಹೆಚ್ಚಿನ ನೈತಿಕ ಬೆಂಬಲ ಬೇಕಾದ್ರೆ ನಾವು ಯಾವ ರೀತಿ ಬೆಂಬಲ ಬೇಕಾದರೂ ನಾವು ಕೊಡಲು ಸಿದ್ಧರಿದ್ದೀವಿ. ಆದರೆ ಈ ಸಂದರ್ಭದಲ್ಲಿ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ಈಗಾಗಲೇ ಮುಖ್ಯಮಂತ್ರಿಯವರು ನಮ್ಮ ಸಚಿವರು ಹೇಳಿದ ಪ್ರಕಾರ ಈ 2-3 ದಿನದಾಗ ಏನಂತ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರನ್ನು ಕರೆದು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆಯನ್ನು ಮಾಡ್ತೀವಿ ಅಂತ ಹೇಳಿದರು. ಅದನ್ನು ಆದಷ್ಟು ಬೇಗನೆ ಮಾಡಬೇಕು. ಈಗೇನೀಗ ಅಧಿವೇಶನ ನಡೆಯುತ್ತೆ, ಅಧಿವೇಶನ ಮುಗಿದೊಳಗಾಗಿನ ಒಂದು ಡೇಟ್ ಫಿಕ್ಸ್ ಮಾಡಿ ಮುಂದೆ 2 ಅಥವಾ 3 ದಿನದೊಳಗಾಗಿನ ನಮ್ಮ ಜಿಲ್ಲೆಯನ್ನು ಘೋಷಣೆ ಮಾಡಬೇಕು. ಮತ್ತು ಒಂದು ವೇಳೆ ಇಷ್ಟೆಲ್ಲ ಅವ್ರಿಗೆ ನಾವು ಬೆಂಬಲ ಕೊಟ್ಟ ಒಂದು ವೇಳೆ ಅವ್ರ ಜಿಲ್ಲೆ ಘೋಷಣೆ ಮಾಡದೇ ಹೋದರೆ ನಾವು 2-3 ದಿನದ ನಂತರ ಅಧಿವೇಶನ ಮುಗಿದು 2-3 ದಿವಸದ ನಂತರ ಕಾಯ್ದ ಗೋಕಾಕದ ನಾವು ಉಗ್ರ ರೀತಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಂತ ಈ ಪರಿಸ್ಥಿತಿಯನ್ನು ಬರ್ತೈತೆ ಅಂತ ನಾವು ಕೇಳ್ತಾ ಇದ್ದೀವಿ. ಆ ಪರಿಸ್ಥಿತಿಗೆ ಅವರು ಅವಕಾಶ ಕೊಡಬಾರ್ದು. ಗೋಕಾಕ್ ಜಿಲ್ಲೆಯನ್ನು ಮಾಡಬೇಕಂತೇಳಿ ಕೇಳ್ತಾ ಇದ್ದೀವಿ. ಒಂದು ವೇಳೆ ನಮಗೇನಾದರೂ ಅನ್ಯಾಯ ಮಾಡಿ ಬೇರೆ ಯಾವುದಾದ್ರೂ ಅವರೊಂದು ತೀರ್ಮಾನ ಕೈಗೊಂಡದ್ದಾದ್ರೆ ಗೋಕಾಕದಲ್ಲಿ ಉಗ್ರ ರೀತಿಯ ಪ್ರತಿಭಟನೆ ನಾವು ಪ್ರಾಣ ತ್ಯಾಗಕ್ಕೂ ಕೂಡ ಸಿದ್ಧರಿರ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಗೋಕಾಕ್ ಹೊತ್ತು ಉರಿಯೋದ್ರಲ್ಲಿ 2 ಮಾತಿಲ್ಲ. ಅದಕ್ಕೆ ಸರ್ಕಾರನೇ ಜವಾಬ್ದಾರಿ ಆಗಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆ ಕೊಡುವ ಮೂಲಕ ಆದಷ್ಟು ಬೇಗನೆ ಈ ಅಧಿವೇಶನ ಮುಗಿದು 2-3 ದಿನದಲ್ಲೇ ತಾವು ಒಂದು ಸಭೆಯನ್ನು ಕರಿತೀವಿ ಅಂದಿರಿ. ಆ ಮಾತಿಗೆ ಬದ್ಧರಾಗಿ ಸಭೆ ಕರೆದ ಮತ್ತು ನೀವು ಗೋಕಾಕ ಜಿಲ್ಲೆಯನ್ನು ಘೋಷಣೆ ಮಾಡಲೇಬೇಕು. ಅನಂತರ ನೀವು ಎಷ್ಟು ಜಿಲ್ಲೆ ಘೋಷಣೆ ಮಾಡ್ತೀರಿ ಅದರ ಬಗ್ಗೆ ನಮಗೇನಿದಿಲ್ಲ. ಯಾಕಂತಂದ್ರೆ 40 ವರ್ಷದಿಂದ ನಾವೆಲ್ಲ ಬಕಪಕ್ಷಂತೆ ಕಾದ್ತೀವಿ. ಅದಕ್ಕಾಗಿ ಈಗಾಗಲೇ ನಮ್ಮಲ್ಲಿ ಎಲ್ಲ ವ್ಯಾಪಾರ ವ್ಯವಹಾರಗಳು ಕೂಡ ಭಾಳ ಕುಂಠಿತವಾಗ್ಯಾವ. ಮತ್ತು ಯಾವುದೇ ರೀತಿ ಇಲ್ಲಿ ಅನುಕೂಲ ಇಲ್ಲದಂಥ ಸಂದರ್ಭ ಬಂದೈತಿ. ಅದಕ್ಕಾಗಿ ಗೋಕಾಕನ್ನು ಜಿಲ್ಲೆ ಮಾಡಲೇಬೇಕು. ಮಾಡದೇ ಹೋದರೆ ಆಗುವ ಅನಾಹುತಕ್ಕೆ ತಾವೇ ಕಾರಣರಾಗ್ತಾರೆ ಅಂತೇಳಿ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ಕೊಟ್ಟ ನನ್ನ 2 ಮಾತುಗಳಿಗೆ ಇಲ್ಲಿ